ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಫಸ್ಟ್ ಟೈಮ್ ಯೂಟ್ಯೂಬು ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ, ಅಂದರೆ ಮುಖ ತೋರಿಸ್ಕೊಂಡು ವಾಯ್ಸ್ ಕೊಟ್ಟು ಮಾಡ್ತಾಯಿದ್ದೀನಿ. ಏನಾದರೂ ಮಿಸ್ಟೇಕಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಇದು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ, ಲಾಂಗ್ ವಿಡಿಯೋ ಆಗಿರುತ್ತೆ. ಹಬ್ಬಗಳು ವಿಶೇಷಗಳು ಬರುತ್ತಲ್ಲ, ಅದಕ್ಕೆ ಚಿಕ್ಕದಾಗಿ ಮನೆಯಲ್ಲೇ ಚಿಕ್ಕದಾಗಿ ಫ್ಲವರ್ಸು ಮತ್ತು ಲೀವ್ಸು, ಎಲೆ, ಹೂವು ಇವೆಲ್ಲ ಯೂಸ್ ಮಾಡಿ ಹೇಗೆಲ್ಲ ಡೆಕೋರೇಟ್ ಮಾಡಬೇಕು ಮನೇಲಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಶಾರ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಇದುವರೆಗೂ ನಾನು ಲಾಂಗ್ ವಿಡಿಯೋ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾನು ಈ ಸತಿ ವರಮಹಾಲಕ್ಷ್ಮಿ ಹಬ್ಬ ಹೇಗೆಲ್ಲ ನಾನು ಸೆಲೆಬ್ರೇಟ್ ಮಾಡಿದೆ ಅಂತ ವಿಡಿಯೋ ಮಾಡಿದ್ದೀನಿ. ಬಟ್ ಶಾರ್ಟ್ ವಿಡಿಯೋ ಮಾಡಿದ್ದೀನಿ, ಬಟ್ ಲಾಂಗ್ ವಿಡಿಯೋ ಮಾಡಬೇಕು ಅಂತ ಯಾವತ್ತೂ ಅನಿಸಿರಲಿಲ್ಲ, ಮಾಡಿಲ್ಲ. ಅದೇ ತುಂಬ ಜನ ಕೇಳಿದರು ಲಾಂಗ್ ವಿಡಿಯೋ ಮಾಡಿ ಅಂತ. ಆ ಲಾಂಗ್ ವಿಡಿಯೋ ಶಾರ್ಟ್ ವಿಡಿಯೋನೇ ಸ್ವಲ್ಪ ಎಡಿಟ್ ಮಾಡಿ ಅದನ್ನೇ ನಾನು ಲಾಂಗ್ ವಿಡಿಯೋಗೆ ಪೋಸ್ಟ್ ಮಾಡ್ತಾಯಿದ್ದೀನಿ. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡಿ. ಇದುವರೆಗೂ ನನ್ನ ವಿಡಿಯೋ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಏನಾದರೂ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ನನ್ನ ಹೆಸರು ಬಂದು ಭಯ ಆಗತ್ತೆ, ಶಿವರಿಂಗ್ ಕೂಡ ಇದೆ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸ್ತೀರಲ್ವಾ. ಹಿಂಗೆ ಡೈರೆಕ್ಟಾಗಿ ವೀಡಿಯೋಗೆ ಹೋಗೋಣ. ನಾನು ವರಮಹಾಲಕ್ಷ್ಮಿ ಹಬ್ಬಗೆ ಬ್ಯಾಕ್ ಡ್ರಾಪ್ ಮಾಡೋಣ ಅಂತ ವಿಂಟೇಜು ಡೋರು ಮಾಡಿ ಅದು ಬ್ಯಾಕ್ ಡ್ರಾಪ್ ಇಟ್ಟರೆ ಚೆನ್ನಾಗಿರುತ್ತೆ ಟ್ರೆಡಿಷ್ನಲ್ ಆಗಿ. ಟ್ರೆಡಿಷ್ನಲ್ ಅಂದರೆ ನನಗೆ ತುಂಬ ಇಷ್ಟ, ಸೊ ಅದಕ್ಕೋಸ್ಕರ ಟ್ರೆಡಿಷ್ನಲ್ ಆಗಿ ಮಾಡೋಣ ಅಂದ್ಬಿಟ್ಟು ಬ್ಯಾಕ್ ಡ್ರಾಪ್ಗೋಸ್ಕರ ವಿಂಟೇಜ್ ಡೋರ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ 2 ಥರ್ಮಕೋಲ್ ಶೀಟು, ಕಲರ್ ಶೀಟು ಯೂಸ್ ಮಾಡಿ ಗ್ಲೋ ಹಾಕಿ 2 ಸೈಡು ಅಂಟಿಸಿದ್ದೀನಿ. ಅಂದರೆ ನನ್ನ ಮಗ ಏನಾದರೂ ಅಂಟಿಸ್ಬೇಕಂದ್ರೆ ತುಂಬ ಇಷ್ಟ ಅವನಿಗೆ. ನಾನು ಮಾಡ್ತೀನಮ್ಮ ಅಂತ ಬಂದ, ಸರಿ ಮಾಡು ಅಂತ ಹೇಳಿದೆ. ಅದು ಚಿಕ್ಕದಾಗಿ ಕಾರ್ಡ್ಬೋರ್ಡ್ ಶೀಟ್ ಪೀಸ್ ಮಾಡಿ ಅದ್ರ ಮೇಲೂ ಕೂಡ ಕಲರ್ ಶೀಟ್ ಹಾಕಿ ಅಂಟಿಸ್ಕೊಂಡಿದ್ದೀನಿ. ಇದು ಲೋಟಸ್ಸು, ಅದ್ರ ಮೇಲೆ ಒಳಗಡೆ ತೆಗೆದ್ಬಿಟ್ಟು ಅದನ್ನ ಅಂಟಿಸ್ಕೊಳ್ತಾ ಇದ್ದೀನಿ. ಮತ್ತು ಕ್ಲೇ ಮೋಲ್ಡ್ ಅಂತ ಬರುತ್ತೆ, ಅದನ್ನ ನಾವು ಈ ಡೋರ್ಗೆ ಬರುತ್ತಲ್ವಾ, ಈ ರೌಂಡಾಗಿ ಬಾಲ್ ಶೇಪು ಆ ಥರ ಮಾಡಿಕೊಂಡು ಶೇಪ್ ಕೊಟ್ಟಿದ್ದೀನಿ. ಫೈನಲಿ ಡೋರ್ ರೆಡಿ ಆಯಿತು. ನೆಕ್ಸ್ಟು ನಾನು ತೆಂಗಿನಕಾಯಿ ಜುಟ್ಟಿರುತ್ತಲ್ವ, ಅದರಲ್ಲಿ ಲಾಸ್ಟ್ ಟೈಮು ಪಿಕಾಕ್ ಮಾಡಿದ್ದೆ, ಅಂದರೆ ಫ್ಲವರ್ಸಲ್ಲಿ ಮಾಡಿದ್ದೆ, ಅದು ಹೋಯ್ತು. ಈ ಜುಟ್ಟು ಹಂಗೆ ಇಟ್ಕೊಂಡಿದ್ದೆ, ಅದು ಎಂತಕ್ಕಾದ್ರೂ ಯೂಸ್ ಆಗುತ್ತೆ ಅಂತ. ಸಾಧಾರಣವಾಗಿ ನಾನೇನು ಬಿಸಾಕಲ್ಲ, ಇದು ಯೂಸ್ ಆಗುತ್ತೆ ಅಂತ ಇಟ್ಕೊಂಡಿದ್ದೆ. ಇವಾಗ ಒಂದು ಇಮೇಜಲ್ಲಿ ನೋಡಿದ್ದೆ ವರಮಹಾಲಕ್ಷ್ಮಿ ಕೈಯಲ್ಲಿ ಪ್ಯಾರೆಟ್ ಇರೋದು, ಸೊ ಪ್ಯಾರೆಟ್ ಮಾಡೋಣ ಅಂತ ಅನಿಸ್ತು. ಅದಕ್ಕೋಸ್ಕರ ಗ್ರೀನ್ ಕಲರ್ ಉಲ್ಲನ್ ಥ್ರೆಡ್ ತಗೊಂಡು ಅದಕ್ಕೆ ಚೆನ್ನಾಗಿ ಸುತ್ತಬಿಟ್ಟು ನಾನು ಪ್ಯಾರೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಲಕ್ಷ್ಮಿ ಕೈಯಲ್ಲಿಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಪ್ಯಾರೆಟ್ ಕೂಡ ರೆಡಿ ಆಯಿತು. ನೆಕ್ಸ್ಟು ಈ ಬ್ಯಾಕ್ ಡ್ರಾಪ್ಗೋಸ್ಕರ ಡೆಕೋರೇಷನ್ನು ಇದರಲ್ಲಿ ನಾವು ನೋಡಿರ್ತೀವಲ್ಲ, ಸೈಡಲ್ಲಿ ಕಳಸಗಳಿಟ್ಟಿರ್ತಾರೆ. ಅದು ನಾವು ಬ್ರಾಸಲ್ಲಿ ತಗೋಬೇಕು ಅಂದರೆ ತುಂಬ ಬಜೆಟ್ ಆಗುತ್ತೆ. ನಾವು ಅಷ್ಟು ಬಜೆಟ್ ಕೊಟ್ಟು ತಗೊಳ್ಳೋ ಅಷ್ಟು ಇದು ಇಲ್ವಲ್ಲ, ಅದಕ್ಕೆ ಪೇಪರ್ ಕಪ್ ಯೂಸ್ ಮಾಡಿ ಪೇಪರ್ ಕಪ್ಪಲ್ಲಿ ಪೇಪರಲ್ಲಿ ಕೋನ್ ಥರ ಮಾಡಿ ಅದನ್ನು ಗಮ್ ಹಾಕಿ ಸ್ಟಿಕ್ ಮಾಡಿದ್ದೀನಿ. ಅಂದರೆ ನಾನು ಇಲ್ಲೊಂದು ಮಿಸ್ಟೇಕ್ ಮಾಡಿದ್ದೀನಿ, ಕೆಳಗಡೆ ವೆಯ್ಟ್ ಏನಾದರೂ ಇಡಬೇಕಾಗಿತ್ತು, ನನಗೆ ಅದು ಗೊತ್ತಾಗಿಲ್ಲ. ನಾನು ಹಂಗೆ ಮಾಡಿದೆ, ಅದು ವೆಯ್ಟ್ ಇಲ್ಲದೆ ಇರೋದಕ್ಕೆ ಬೀಳ್ತಾ ಇತ್ತು. ಅಂದರೆ ಅದು ರೆಡಿ ಆಯಿತು. ಮುಖವಾಡ ಅಲಂಕಾರಗೆ ರೆಡಿ ಮಾಡ್ತಾ ಇದ್ದೀನಿ. ಮತ್ತು ಅದು ಸಿಲ್ವರ್ ಫೇಸ್ ಇದೆ ಅಲ್ವಾ, ಜ್ಯುವೆಲರಿ ಶಾಪಲ್ಲಿ ಇಟ್ಕೊಂಡಿದ್ದೆ ದೇವ್ರ ಮುಖವಾಡ, ಸಿಲ್ವರ್ ಅದು. ಅದಕ್ಕೆ ಹುಲ್ಲನ್ನು ಬ್ಲ್ಯಾಕ್ ಕಲರ್ ಹುಲ್ಲನ್ನು ತಗೊಂಡು ಅದಕ್ಕೆ ಕ್ರೌನ್ ಥರ, ಅಂದರೆ ನಮ್ಮ ಕೂದಲು ಕಪ್ಪಗಿರುತ್ತಲ್ಲ, ಸೊ ಅದಕ್ಕೋಸ್ಕರ ಅದು ಚೆನ್ನಾಗಿ ಸುತ್ತಿದ್ದೀನಿ. ಅದಾದಮೇಲೆ ನನಗೆ ಯೂಸ್ ಮಾಡ್ತಾ ಇರೋ ಅಷ್ಟು ಗೋಲ್ಡ್ ಇತ್ತು, ಅಂದರೆ ದೇವರಿಗೆ ಅಂತ ತಗೊಂಡಿದ್ದೆ, ಅದು ಯೂಸ್ ಮಾಡ್ತಾ ಇರಲಿಲ್ಲ. ಅದನ್ನ ಹಾಕಿ ನಾನು ಸ್ಟಿಕ್ ಆನ್ ಅಂತ ಗಮ್ ಬರುತ್ತೆ, ಅದರಲ್ಲಿ ನಾನು ಅಂಟಿಸ್ಕೊಂಡಿದ್ದೀನಿ. ಇದು ಕ್ರೌನ್ ಅಂದರೆ ನಾನು ವರ್ಷ ಡಿಫ್ರೆಂಟಾಗಿ, ಅಂದರೆ ಬೇರೆ ಬೇರೆ ಥರ ಕ್ರೌನ್ ಇಡೋದು. ಅದು ಈ ಸತಿ ಕ್ರೌನು ಈ ಥರ ಟ್ರೈ ಮಾಡಿದ್ದೀನಿ. ಎಲ್ಲರೂ ಕಮೆಂಟಲ್ಲಿ ಕೇಳಿದ್ರು, ಮೇಡಮ್ ಕಾಜಲ್ ತುಂಬ ಜಾಸ್ತಿ ಆಯಿತು ಅಂತ. ಅದು ನಾನು ದೇವ್ರನ್ನ ಇಡಬೇಕಾದ್ರೆ ಸರಿ ಮಾಡಿದ್ದೀನಿ, ಅದು ಲಾಸ್ಟಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ರಾತ್ರಿಯೇ ನಾನು ಬಾಳೆ ಎಲೆದಲ್ಲಿ ಮತ್ತು ಸೀರೆ ಅಲಂಕಾರ ಎಲ್ಲ ನೈಟ್ ಫುಲ್ಲು ನಿದ್ದೆ ಹೋಗಿಲ್ಲ. ನೈಟ್ ಫುಲ್ಲು ದೇವ್ರ ಕೆಲಸನೇ ಸರಿ ಆಯಿತು. ದೇವರು ಸಾಮಾನು ದೀಪ ಅದೆಲ್ಲ ತೊಳ್ಕೊಂಡು ಮತ್ತು ಸೀರೆ ಉಡಿಸಿ ಅದಕ್ಕೆ ಜೋಲ್ಸ್ ಹಾಕಿ ದೇವ್ರಿಗೆ ನೈಟ್ ಯಾವಾಗೂ ವರಮಹಾಲಕ್ಷ್ಮಿಲೂ ನೈಟ್ ಫುಲ್ಲು ನಿದ್ದೆ ಮಾಡಲ್ಲ ನಾನು, ದೇವರ ಅಲಂಕಾರನೇ ಮಾಡಿಕೊಂಡು ಇರ್ತೀನಿ. ಮತ್ತು ಎಲ್ಲ ರೆಡಿ ಮಾಡಿ ಅರ್ಲಿ ನಾನು ಪೂಜೆ ಮಾಡ್ತೀನಿ. ಬೆಳಗ್ಗೆ ಎದ್ದು ಹೊಸ್ಲೆಲ್ಲ ತೊಳೆದು ರಂಗೋಲಿ ಬಿಡಿಸಿ ಅರಿಶಿನ ಕುಂಕುಮ ಇಟ್ಟು ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ನಾನು ಪೂಜೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾನು ನೈಟೆಲ್ಲ ನಿದ್ದೆ ಹೋಗ್ತಾ ಇರೋದ್ರಿಂದ ತುಂಬ ಕೆಲಸ ಇತ್ತು, ಟಯರ್ಡ್ ಆಗಿತ್ತು, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿಲ್ಲ.
ಫೈನಲಿ ನಮ್ಮ ದೇವರು ರೆಡಿ ಆಯಿತು ನೋಡಿ. ಇಲ್ಲಿ ಎಲ್ಲ ಮಿಸ್ಟೇಕ್ಸ್ ಹೇಳ್ತಿದ್ರಲ್ಲ, ಕಾಜಲ್ ಜಾಸ್ತಿ ಆಯಿತು ಅಂತ, ಅದನ್ನ ನಾನು ರೆಡಿ ಮಾಡಿ ಹಾಕಿದ್ದೀನಿ. ನಮ್ಮ ವರಮಹಾಲಕ್ಷ್ಮಿ ರೆಡಿ ಆಯಿತು. ನಮ್ಮನೆ ಈ ಸತಿ 2025 ವರಮಹಾಲಕ್ಷ್ಮಿ ಈ ಥರ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀನಿ. ಕೈಯಲ್ಲಿ ಪ್ಯಾರೆಟ್ ಇದೆ ನೋಡಿ. ಇಲ್ಲಿ ದೇವ್ರ ಕೈಯಲ್ಲಿ ಪ್ಯಾರೆಟ್ ಇರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಹಿಂಗೆ ಈ ವರ್ಷ ವರಮಹಾಲಕ್ಷ್ಮಿ ಈ ಥರ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.